ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಚುನಾವಣೆ. ಈ ಚುನಾವಣೆಗೆ ತಾವೆಲ್ಲರೂ ಸಹ ಮತದಾರರಾಗಿ ಮತ ಚಲಾಯಿಸಬೇಕು ಅಂತಂದ್ರೆ ನಾವೀಗೇನು ವಿಶೇಷ ಪರಿಷ್ಕರಣೆ ಅಂತ ಹೇಳ್ತಾ ಇದೀವಲ್ಲ, ಇದರಲ್ಲಿ ತಮ್ಮ ಹಕ್ಕನ್ನ ಪ್ರತಿಷ್ಠಾಪಿಸ್ಕೋಬೇಕು. ಪ್ರತಿಷ್ಠಾಪಿಸ್ಕೋಬೇಕು ಅಂದ್ರೆ ಏನು, ನಾವೀಗ ಆಲ್ರೆಡಿ ಹಿಂದೆ ನಮ್ಮ ಮತದಾರರ ರೋಲ್ನಲ್ಲಿ ಪಟ್ಟಿನಲ್ಲಿ ನಮ್ಮ ಹೆಸರಿದೆ ಅಂತ ದಯಮಾಡಿ ಕುತ್ಕೋಬಾರ್ದು. ಮತ್ತೊಮ್ಮೆ ತಮ್ಮ ಹೆಸರನ್ನು ನೋಂದಾಯಿಸ್ಕೋಬೇಕು. ಮತ್ತೊಮ್ಮೆ ಅಂತಂದ್ರೆ ಏನು, ಈಗಿರುವ ನಿಮ್ಮ ಹೆಸರು ನಿಮ್ಮ ಚುನಾವಣೆ ಪಟ್ಟಿನಲ್ಲಿ ಇರಬೇಕು ಅಂತಂದ್ರೆ ನಿಮ್ಮ ಮನೆಗಳಿಗೆ ನಿಮ್ಮ BLOಗಳು ಬರ್ತಾರೆ, ಅವರು ಹೇಳಿದಂತೆ ನಡ್ಕೋಬೇಕು. ನೀವು ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಬೇಕು. ಅವರು ಕೆಲವು ದಾಖಲೆಗಳನ್ನ ಕೇಳ್ತಾರೆ, ದಾಖಲೆಗಳನ್ನ ಒದಗಿಸಿ ನೀವು ನೋಂದಣಿ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನ 1 ತಿಂಗಳ ಹಬ್ಬ ಅಂತ ಪರಿಗಣಿಸಬೇಕು. ನಾವೆಲ್ಲರೂ ಈ ರೀತಿ ಜಾಥಾ ಮಾಡ್ತಿರೋದು ಏನಕ್ಕೆ ಅಂತಂದ್ರೆ ನಿಮಗೂ ಎಲ್ಲರಿಗೂ ಸಹ SIR ಆಗ್ತಾ ಇದೆ ಅಂತ ಗೊತ್ತಾಗ್ಲಿ ಅಂತ. ಈ ಸಮಗ್ರ ಪರಿಷ್ಕರಣೆಯಲ್ಲಿ ನಾವೆಲ್ಲರೂ ಸಹ ಪಾಲ್ಗೊಳ್ಬೇಕು. ಇದರಲ್ಲಿ ಏನು ಅಂತಂದ್ರೆ ಈ ಪರಿಷ್ಕರಣೆ ಬಗ್ಗೆ ಹಲವಾರು ಬೇರೆ ಬೇರೆ ರೀತಿ ಮಾತು ಬಂದಿದ್ದಾವೆ. ಆದರೆ ದಯಮಾಡಿ ಎಲ್ಲ ನಾಗರಿಕರು ಸಹ ಇದರಲ್ಲಿ ಪಾಲ್ಗೊಳ್ಬೇಕು. ಈ ಹಬ್ಬದಲ್ಲಿ ಪಾಲ್ಗೊಂಡು ತಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಬೇಕು. ನೋಂದಾಯಿಸ್ಕೊಳ್ಳೋದ್ರ ಮೂಲಕ ಈ SIR ಏನ್ ನಡೀತಾ ಇದೆ, ನಮ್ಮ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ನಮ್ಮಲ್ಲಿ ನಾವೆಲ್ಲರೂ ಸಹ ಸೇರಿ ಈ ಮತದಾನದ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನ ಹೆಚ್ಚು ಸ್ವಾಗತ ಮಾಡ್ತಾ ಇದನ್ನ ಸಕ್ಸಸ್ ಮಾಡಬೇಕು ಅಂತ ನಮ್ಮೆಲ್ಲರನ್ನು ಅದು ಪ್ರತಿ ಬೂತ್ ಅಲ್ಲಿ ಎಲ್ಲಿ ವೋಟ್ ಮಾಡ್ತಿದ್ರು ಅದೇ ಜಾಗದಲ್ಲೇ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಹೇಳ್ಬಿಟ್ಟು ಮಾಡಿದೆ. ಅಲ್ಲಿ BLO ಇರ್ತದೆ. ಯಾವುದೇ ಫೆಸಿಲಿಟೇಟ್ ಮಾಡೋದಕ್ಕೆ ಅಂತಾನೆ ಫೆಸಿಲಿಟೇಷನ್ ಸೆಂಟರ್ಸ್ ಮಾಡಿದೆ. ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತೇಳಿ 259 ಜಾಗಗಳಲ್ಲಿ ಗೌರಿಬಿದನೂರಲ್ಲಿ ಮಾಡಿದೆ. ಅದೇ ರೀತಿ BLOಸಿಗೂ ಕೂಡ ಫೆಸಿಲಿಟೇಷನ್ ಸೆಂಟರ್ ಮತ್ತೆ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತೇಳಿ ಟೌನಲ್ಲಿ ನಮ್ಮ ತಾಲೂಕು ಆಫೀಸಲ್ಲಿ, ತಾಲೂಕು ಪಂಚಾಯತಲ್ಲಿ, ಹಾಗೇನೆ ನಗರಸಭೆಯಲ್ಲಿ 3 ಕಡೆಯಲ್ಲಿ ನಾವು ಫೆಸಿಲಿಟೇಷನ್ ಸೆಂಟರ್ಸ್ನ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು. ಎಲ್ಲರೂ ನೋಂದಣಿಯನ್ನು ಮಾಡ್ಕೋಬೇಕು. ಹಾಗೆ ಎನ್ಯುಮರೇಷನ್ ಫಾರ್ಮ್ಸ್ನ ಫಿಲ್ ಮಾಡೋದ್ರಲ್ಲಿ ಯಾವುದೇ ರೀತಿಯಾದ ಡೌಟ್ ಇದ್ದರೆ 1950 ಅಂತಕ್ಕಂತಹ ಸಹಾಯವಾಣಿ ಇದೆ. ಆ ಸಹಾಯವಾಣಿಗೆ ಕಾಲ್ ಮಾಡಬೇಕಾಗಿರುತ್ತೆ. ಮತ್ತು ನಮ್ಮಲ್ಲಿ ಎಲ್ಲ BLO ಸೂಪರ್ವೈಸರ್ಸ್ ಇರ್ತಾರೆ, ಅವರನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. BLOಸ್ನ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ತಾಲೂಕು ಆಡಳಿತಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ನಗರಸಭೆ ಮತ್ತು ತಾಲೂಕು ಪಂಚಾಯತಿಗೆ ಇಷ್ಟು ಕಡೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಹೊಸದೇನಲ್ಲ. ಪ್ರತಿ 10 ವರ್ಷಗಳಿಗೊಮ್ಮೆ ಭಾರತ ಸ್ವತಂತ್ರ ಆದ ನಂತರ ಆಗ್ತಾ ಇರುವಂಥ ಒಂದು ಕಾರ್ಯ ಇದು. ಈ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಈಗ ಪ್ರಚಾರ ಏನು ನಡೀತಾ ಇದೆ, ಬೆಳಗ್ಗೆಯಿಂದ ಮನೆಗೆ BLOಗಳು ತಮ್ಮ ಮನೆಗಳಿಗೆ ಬರಲಿದ್ದಾರೆ. ಈ ಹಂತದಲ್ಲಿ ಏನಾಗ್ತದೆ, ಯಾವುದೇ ಒಂದು ರೀತಿಯ ದಾಖಲಾತಿಯನ್ನು ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಎನ್ಯುಮರೇಷನ್ ಫಾರ್ಮನ್ನ ತಮಗೆಲ್ಲರೂ ಕೂಡ ವಿತರಣೆ ಮಾಡ್ತಾರೆ. ಡೂಪ್ಲಿಕೇಟ್ ಇರ್ತದೆ. 2 ಸೆಟ್ಟನ್ನು ಇಶ್ಯೂ ಮಾಡ್ತಾರೆ. ಆ 2 ಸೆಟ್ಟಲ್ಲಿ 2 ಫಿಲ್ಅಪ್ ಮಾಡಿ 1 ಸೆಟ್ಟನ್ನು BLO ಕೊಟ್ಟು 1 ಸೆಟ್ಟನ್ನು ತಮ್ಮ ಹತ್ರನೇ ಇಟ್ಕೋಬೇಕು. ನಂತರ ಏನು ಈ ಪರಿಷ್ಕರಣೆ ಏನಿದೆ, ಈ 30 ಸ್ಟಾರ್ಟ್ ಆಗಿ 29 ಜುಲೈ 1 ತಿಂಗಳ ಕಾಲ ಇರ್ತದೆ. ಈ ಕಾರ್ಯದಲ್ಲಿ ಈಗ ತಮಗೆಲ್ಲರೂ ಕೂಡ ವಿನಂತಿ ಮಾಡೋದೇನೆಂದರೆ, ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲಿ ಸಕ್ರಿಯವಾಗಿ ಈ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಾಲೂಕು ಆಡಳಿತ, ಕರ್ನಾಟಕ ಸರ್ಕಾರ, ಈ ಭಾರತ ಚುನಾವಣಾ ಆಯೋಗ ಮತ್ತು ಸಹಭಾಗಿತ್ವದಲ್ಲಿ ಕೂಡ ಈಗ PLAಗಳು ಅಂತ ಅಪಾಯಿಂಟ್ ಮಾಡಿದ್ದಾರೆ. ಬೂತ್ ಲೆವೆಲ್ ಏಜೆಂಟ್ ಅಂತ ರಾಜಕೀಯ ಪಕ್ಷಗಳಿಂದ ಮತ್ತು ಸಂಘ ಸಂಸ್ಥೆಗಳು ಕೂಡ ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಭಾಳ ಸರಳ ರೂಪದಲ್ಲಿ ಕಾರ್ಯಕ್ರಮದಲ್ಲಿ ಇದನ್ನು ಡಿಸೈನ್ ಮಾಡಿದ್ದಾರೆ. ಆನ್ಲೈನ್ ಕೂಡ ಡಿಜಿಟಲ್ ಅಲ್ಲೇ ಆಗ್ತದೆ. ಯಾವುದೇ ಒಂದು ಕೂಡ ಆತಂಕ ಇಲ್ಲ. ಯಾರು ಅರ್ಹ ಮತದಾರರು ಇದ್ದಾರೆ ತಾವೆಲ್ಲರೂ ಕೂಡ ಇದನ್ನು ನೋಂದಾಯಿಸ್ಕೋಬೇಕು. ಮತ್ತು ಈ ಲಿಸ್ಟಲ್ಲಿ ಬಿಟ್ಟೋಯ್ತು ಅಂತ ಏನು ಆತಂಕ ಪಡಬೇಕಾಗಿಲ್ಲ. ನಂತರ ಕೂಡ ಏನು 1 ತಿಂಗಳಾದ ನಂತರ ನಾವು ಕರಡು ಮತದಾರರ ಪಟ್ಟಿಯನ್ನು ಆಗಸ್ಟ್ 5ಕ್ಕೆ ಪ್ರಕಟಣೆ ಮಾಡ್ತೀವಿ. ಅಲ್ಲಿಂದ 1 ತಿಂಗಳ ಕಾಲ ಯಾರ್ದು ಏನು ನೇಮ್ ಚೇಂಜ್ ಇರ್ಬೋದು, ಬಿಟ್ಟೋಗಿರ್ಬೋದು, ಮತ್ತು ಸೇರಿಸ್ಕೊಳ್ಳುವಂಥದ್ದು ಇರ್ಬೋದು, ಎಲ್ಲರೂ ಕೂಡ ಅವಕಾಶನ ಕೊಡ್ತೀವಿ. ಹಾಗೂ ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ಈ ಒಂದು ಜಾಥಾನ ಏರ್ಪಾಟ್ ಮಾಡಿದ್ದೀವಿ. ಈ ಜಾಥಾದ ಉದ್ದೇಶ ಇಷ್ಟೇ. ನಾಳೆಯಿಂದ ಕರ್ನಾಟಕ ರಾಜ್ಯಾದ್ಯಂತ ಮತಪಟ್ಟಿಗಳ ಸಮಗ್ರ ಪರಿಷ್ಕರಣೆ ಆಗ್ತಾ ಇದೆ. ಈ ಕಾರ್ಯಕ್ರಮದ ಅಂಗವಾಗಿ ಎಲ್ಲ BLOಗಳು ಪ್ರತಿ ಮತದಾರರ ಮನೆಗೆ ಬಂದು ಪ್ರತಿ ಮತದಾರರಿಗೆ 2 ಎನ್ಯುಮರೇಷನ್ ಫಾರ್ಮ್ಸ್ ಅನ್ನು ಕೊಡ್ತಾರೆ. ಆ ಎನ್ಯುಮರೇಷನ್ ಫಾರಂ ಅನ್ನ ನೀಟಾಗಿ ತುಂಬಿಸಿ ಹಾಗೆ BLOಗೆ ನೀವು ಕೊಟ್ಟಿದ್ದೆ ಆದರೆ ನಿಮ್ಮ ಮತದಾನದ ಹಕ್ಕು ಉಳಿಯುತ್ತೆ. ನೀವು ಮತದಾರರಾಗಿ ಕಂಟಿನ್ಯೂ ಆಗ್ತೀರಿ. ಈ ಕೆಲಸ ಪ್ರತಿಯೊಬ್ಬ ಮತದಾರರು ಮಾಡಲೇಬೇಕು. ಇದೊಂದು ಸಮಗ್ರ ವಿಶೇಷ ಪರಿಷ್ಕರಣೆ ಆಗಿರೋದ್ರಿಂದ ನಾವು ಹೊಸದಾಗಿ ಮತದಾರರ ಪಟ್ಟಿಯನ್ನು
ಮಾಡ್ತಾ ಇರೋದ್ರಿಂದ ಈಗಿರುವ ಪ್ರತಿ ಮತದಾರ ತನ್ನ ಎನ್ಯುಮರೇಷನ್ ಫಾರಂ ಅನ್ನ ಸೂಕ್ತ ರೀತಿಯಲ್ಲಿ ತುಂಬಿ BLOಗಳು ಏನು ಮಾಹಿತಿ ಕೇಳ್ತಾರೋ ಅದಷ್ಟು ತುಂಬಿ ನೀವು ಕೊಟ್ರೆ ನಿಮ್ಮ ಮತದಾರರ ಹಕ್ಕು ನಿಮಗೆ ಉಳಿಯುತ್ತೆ. ಹಾಗಾಗಿ ಬೇರೆ ಯಾವುದೇ ವಿಷಯಗಳಿಗೆ ಕಿವಿಗೊಡದೆ, ಅಂದ್ರೆ ಏನೇನೋ ಅಪಪ್ರಚಾರಗಳಿಗೆ ಕಿವಿಗೊಡದೆ ತಾವು ಧೈರ್ಯವಾಗಿ ತಮ್ಮ ಎನ್ಯುಮರೇಷನ್ ಫಾರಂ ಅನ್ನು ತುಂಬಿ ಸಕಾಲದಲ್ಲಿ ಅವರಿಗೆ ತಲುಪಿಸಿದ್ದೇ ಆದ್ರೆ ತಮ್ಮ ಮತದಾನದ ಹಕ್ಕು ತಮಗೆ ಉಳಿಯುತ್ತೆ. ಹಾಗಾಗಿ ಯಾರು ಇದರ ಬಗ್ಗೆ ಆತಂಕ ಪಡುವ ಅವಶ್ಯಕತೆ ಇಲ್ಲ. ನೀವು ಮತದಾನದ ಹಕ್ಕು ಇರುತ್ತೆ. ನೀವು ಮಾಡಬೇಕಾದ ಕೆಲಸ ಕರೆಕ್ಟ್ ಆಗಿ ಮಾಡಿ ಎನ್ಯುಮರೇಷನ್ ಫಾರಂ ಅನ್ನು ತಪ್ಪದೆ BLOಗೆ ಹ್ಯಾಂಡ್ ಓವರ್ ಮಾಡ್ರಿ ಸಕಾಲದಲ್ಲಿ.